ಹಿಂದುತ್ವದ ವಿರೋಧಿಗಳು ಮಾಡ್ತಿರುವಂತಹ ಷಡ್ಯಂತ್ರವೇ ಇದು ಆಗಿತ್ತು ಅನ್ನೋದೇ ಆದರೆ ಇದಕ್ಕೆ ಕಾರಣೀಕರ್ತರು ಯಾರ್ಯಾರು ಅಂತ ನೋಡ್ತಾ ಹೋಗೋದಾದ್ರೆ ಷಡ್ಯಂತ್ರ ಮಾಡೋರು ಎಷ್ಟು ಕಾರಣವೋ ಹಿಂದೂಗಳು ಕೂಡ ಅಷ್ಟೇ ಕಾರಣ. ನೋಡಿ, ಈಗ ಈ ದೇಶದಲ್ಲಿ ತಾಳಿಕೋಟೆ ಕದನ ಆಯಿತು. ಗಿಲಾನಿ ಸೋದರರಿಗೆ ಜಾಗ ಕೊಟ್ಟವರು ವಿಜಯನಗರ ಸಾಮ್ರಾಟರು. ಗಿಲಾನಿ ಸೋದರರು ವಿಜಯನಗರ ಸಾಮ್ರಾಟರ ಆ ಯುದ್ಧ ಭೂಮಿಯಲ್ಲೇ ನಮ್ಮ ಸೈನ್ಯದ ವಿರುದ್ಧವೇ ಅವರು ಸೈನ್ಯವನ್ನು ತಿರುಗಿಸಿ ಬಿಡುತ್ತಾರೆ. ಅದರಲ್ಲಿ ಹಿಂದೂಗಳೇ ಇದ್ರು. ಈ ಹಿಂದೂಗಳು ಅಂತ ಹೇಳಿದ ತಕ್ಷಣ ಅವರು ಬಹಳ ಪರಿಪಕ್ವವಾಗಿ ಯೋಚನೆ ಮಾಡ್ತಾರೆ ಅಂತೇಳಿ ಅಲ್ಲ, ಬಹುತೇಕವಾಗಿ ಬ್ರೈನ್ ವಾಶ್ ಮಾಡಿದಾಗ ಈಗ ಮಹೇಶ್ ಶೆಟ್ಟಿ ತಿಮರೋಡಿ ಅನ್ನೋ ವ್ಯಕ್ತಿ ಕೇಸರಿ ಶಾಲ್ ಹಾಕೊಂಡೆ ಹಿಂದುತ್ವದ ವಿರೋಧಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಂದು ಬಣ್ಣದ ಶಾಲನ್ನು ಹಾಕೊಂಡ ತಕ್ಷಣ ಇವರು ಹಿಂದೂವಾದಿ ಅಂತ ಹೇಳಕ್ಕಾಗಲ್ಲ. ನನಗೊಂದ್ಸಲ ಒಬ್ಬ ಬಸ್ ಸ್ಟ್ಯಾಂಡ್ ಅಲ್ಲಿ ಒಬ್ಬ ಭಿಕ್ಷುಕ ಬರ್ತಾ ಇದ್ದ, ಕೇಸರಿಯನ್ನು ಹಾಕೊಂಡಿದ್ದ. ಅವನ್ ಮಾತು ಕೇಳಿದ್ರೆ ಅವನೊಬ್ಬ ಮುಸ್ಲಿಂ ತರ ಕಾಣಿಸ್ತು ನನಗೆ, ರುದ್ರಾಕ್ಷಿ ಎಲ್ಲ ಹಾಕೊಂಡಿದ್ದ. ನಾನು ವಿಚಾರಿಸಿ ಅವನನ್ನ ಎನ್ಕ್ವೈರಿ ಮಾಡಿ ಜೋರಾಗಿ ಕೇಳಿದಾಗ ಅವ್ನ್ ಗೊತ್ತಾಯ್ತು ಅವನೊಬ್ಬ ಮುಸ್ಲಿಂ. ಅಂದ್ರೆ ಯಾವುದೋ ಒಂದು ವಸ್ತ್ರವನ್ನು ಹಾಕಿದ ತಕ್ಷಣ ಅವನೇ ಅಂತ ಹೇಳೋದು ಆಗೋದಿಲ್ಲ, ತಪ್ಪಾಗತ್ತೆ. ಇದರಲ್ಲಿ ಕೇಸರಿ ಎನ್ನುವ ಫ್ಲೇವರ್ನ ತಂದು ಇವರು ಮಾಡ್ತಾ ಇರೋದು ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರದ ವಿರುದ್ಧದ ದಾಳಿ. ಹಾಗಾದ್ರೆ ಶ್ರೀ ಕ್ಷೇತ್ರವನ್ನ ಮುಜರಾಯಿ ಇಲಾಖೆ ಕೊಡ್ಬೇಕು ಅನ್ನುವಂತ ಪ್ಲಾನ್ಗಳೇನಾದ್ರು ಹಿಂದೆ ಕಾಣ್ತಾ ಇದೆ? ಮುಜರಾಯಿ ಇಲಾಖೆಗೆ ಇವ್ರು ಮತ್ತೆ ಹುಟ್ಟು ಬಂದ್ರು ಕೊಡಕ್ಕಾಗಲ್ಲ, ಅಷ್ಟು ಡಾಕ್ಯುಮೆಂಟು. ಅದು ಯಾಕಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲೇ ಜಡ್ಜ್ಮೆಂಟ್ ಆಗಿರುವಂಥದ್ದು. ಏನ್ ನಾಳೆ ಮುಜರಾಯಿ ಇಲಾಖೆ ಕೊಡಿಸ್ತಾರ ಅನ್ನೋ ಆತಂಕವೋ ಭಯವೋ ಆ ಧರ್ಮಾಧಿಕಾರಿಗಳ ಕುಟುಂಬಕ್ಕೂ ಇಲ್ಲ, ಭಕ್ತರಿಗೂ ಇಲ್ಲ. ಮುಜರಾಯಿ ಇಲಾಖೆಗೆ ಎಲ್ಲಾದ್ರೂ ಇದ್ದಿದ್ರೆ ಈ ದೇವಸ್ಥಾನ ಇಷ್ಟು ಪ್ರವರ್ಧಮಾನಕ್ಕೆ ಬರ್ತಿರ್ಲಿಲ್ಲ. ಒಂದು ಸರ್ಕಾರ ಮಾಡದೇ ಇರುವ ಕಾರ್ಯವನ್ನ ಇವತ್ತು ಧರ್ಮಸ್ಥಳ ಮಂಜುನಾಥೇಶ್ವರ ಸ್ವಾಮಿ ದೇವಸ್ಥಾನದ ಮೂಲಕ ಅವರ ಟ್ರಸ್ಟ್ ಮಾಡ್ತಾ ಇದೆ. ಆ ಆತಂಕ ಏನಿಲ್ಲ, ಆದ್ರೆ ಉದ್ದೇಶ ಅವ್ರದ್ದು ಅದೇ ಇರುವುದು. ಧರ್ಮಸ್ಥಳ ದೇವಸ್ಥಾನದಿಂದ ಆ ಧರ್ಮಾಧಿಕಾರಿಗಳ ಕುಟುಂಬದ ಕೈಯಿಂದ ಅದನ್ನು ಬಿಡಿಸ್ಬೇಕು ಅನ್ನೋದೊಂದು ಅವರ ಹೇಳಿಕೆಗಳನ್ನು ನಾವು ಕೇಳಿದ್ದೀವಿ. ಆಮೇಲೆ ಧರ್ಮಸ್ಥಳಕ್ಕೆ JCB ನುಗ್ಗಿಸ್ತೀನಿ ಅಂತೇಳಿ ಒಬ್ಬ ಹೇಳಿದ್ದ ದುಷ್ಟ. ಮೊನ್ನೆ ಧರ್ಮಸ್ಥಳದ ಮಹಾದ್ವಾರದ ಒಳಗಡೆ JCB ಪ್ರವೇಶ ಆಗಿದೆ. ಬಾಹುಬಲಿ ಬೆಟ್ಟದಲ್ಲಿ ಹೆಣವನ್ನ ಹೂತಾಕಿದ್ದೀನಿ ಅಂತೇಳಿ ಅನಾಮಿಕ ವ್ಯಕ್ತಿ ಹೇಳ್ತಾನೆ. 10 ಅಡಿ ಆಳ 20 ಅಡಿ ಅಗಲ ಅಲ್ಲಿ ಅಗೀತಾರೆ. ಏನು ಸಿಗಲ್ಲ ಇವ್ರಿಗೆ, ಸಿಕ್ಕಿರೋದು ಬರೀ ಮಣ್ಣಷ್ಟೇ. ಆಯ್ತಾ? ಇವರು ಹಿಂಗೆ ಬಿಟ್ರೆ ನಾಳೆ ಅಣ್ಣಪ್ಪ ಬೆಟ್ಟ ಅಂತ ನಾವು, ನಾಡಿದ್ದು ಧರ್ಮಸ್ಥಳ ದೇವಸ್ಥಾನದ ಆವರಣ ಅಂತಾನೆ, ಗರ್ಭಗುಡಿನೂ ಅಂತ ನಾವು. ಇದು ಯಾಕಂದ್ರೆ ನಾವು ಈ ಶ್ರದ್ಧೆಯಿಂದ ಸಹನೆಯಿಂದ ಇದನ್ನ ನೋಡ್ತಾ ಹೋದ್ರೆ ನಾಳೆ ಧರ್ಮಸ್ಥಳದ ಒಳಗೆ ಅವನು ಹೇಳ್ದಂಗೆ JCB ನುಗ್ಗಿಸ್ತಾನೆ. ಅದಕ್ಕೋಸ್ಕರವೇ ನಾವು ಧರ್ಮ ಸಂರಕ್ಷಣಾ ಸಮಾವೇಶವನ್ನ ಮಾಡ್ತೀವಿ, ಧರ್ಮ ಜಾಗರಣ ಮಾಡ್ತೀವಿ. ಯಾವುದೋ ಎಡಚರತರ ಕೇಳ್ಕೊಂಡು ಪರ್ಮಿಷನ್ ತಗೊಂಡು ನಾವು ಇದನ್ನ ಮಾಡ್ಬೇಕಿಲ್ಲ. ನಿನ್ನೆ ಯಾರು ಹೇಳಿದ್ರು ಅಲ್ಲಿ ನಿಮ್ದೇನು ಧರ್ಮ ಸಂರಕ್ಷಣೆ ಅಂತೇಳಿ. ನಮ್ಗೆ ಗೊತ್ತಿದೆ, ನಮ್ಮ ಸುದ್ದಿಗೆ ಬಂದ್ರೆ ಹೆಂಗೆ ಜಾಡಿಸಿ ಓದಿಬೇಕು ಅನ್ನೋದು ನಮ್ಗೆ ಗೊತ್ತಿದೆ. ರೈಟ್. ಭೀಮಾ ಅನ್ನುವಂತಹ ಅನಾಮಿಕ ವ್ಯಕ್ತಿ ನೀವು ಹೇಳಿದಾಗೇನೆ ಎಲ್ಲೆಲ್ಲಿ ತೋರಿಸ್ತಾನೆ ಅಲ್ಲಿ ಅಗದು ಶವಗಳಿದ್ದಾವ ಇಲ್ವಾ ಅನ್ನೋದನ್ನ ನೋಡ್ಬೇಕು ಅನ್ನೋದಾದ್ರೆ SIT ಅಧಿಕಾರಿಗಳು ಆತ ಸತ್ಯ ಹೊರಗೆ ತರಬೇಕು ಅನ್ನೋದಾದ್ರೆ ಎಲ್ಲೆಲ್ಲಿ ತೋರಿಸ್ತಾನೆ ಅಲ್ಲಿ ಅಗಿಲೇಬೇಕಲ್ಲ ಮೇಡಮ್. ಈಗ ಅವನು ಎಲ್ಲೆಲ್ಲಿ ತೋರಿಸ್ತಾನೆ ಅಲ್ಲಲ್ಲಿ ಆಗಲಿಕ್ಕೆ ನಮ್ದೇನು ಆಕ್ಷೇಪಣೆ ಇಲ್ಲ. ತನಿಖೆ ಹೆಂಗಿರ್ಬೇಕು ಅಂತ ಹೇಳಿದ್ರೆ ಮೊದಲು 13 ಪಾಯಿಂಟ್ ಮಾಡಿದ್ರು. ಹೌದು, 13 ಪಾಯಿಂಟ್ ಆಗಿದ್ರು. ಇವರಿಗೆ ತೃಪ್ತಿದಾಯಕವಾದ ಯಾವ ಅಂಶವೂ ಅಲ್ಲಿ ಸಿಗಲಿಲ್ಲ. ಆಮೇಲೆ ಇದ್ದಕ್ಕಿದ್ದಂಗೆ 11ನೇ ಪಾಯಿಂಟ್ ಇಂದ ಕಾಡು ಒಳಗಡೆ ಹೋದ. ಅಲ್ಲಿ ಯಾರೋ ನೇಣು ಹಾಕೊಂಡ ಸ್ಥಿತಿಯಲ್ಲಿ ಇದ್ದಂತ ಒಂದು ಅಸ್ಥಿ ಪಂಜರ ಸಿಗತ್ತೆ. ಅದು UDR ಆಗಬೇಕು, ಪೊಲೀಸ್ ಸುಪರ್ದಿ ಬರಬೇಕು. ಅದನ್ನು ಕೂಡ SIT ತನ್ನ ಸುಪರ್ದಿ ತಗೊಳತ್ತೆ. ಅದು ಏನು ಅಗದು ತೆಗೆದಿರುವಂತ ಅಸ್ಥಿ ಪಂಜರ ಅಲ್ಲ. ಆಮೇಲೆ ಇನ್ಯಾವುದು ಅಲ್ಲೊಂದ್ ಕಡೆ 14 ವರ್ಷದ ಹೆಣ್ಮಗುವಿನ ಊದಿದ್ದೀನಿ ಅಂತ ಅಲ್ಲಿ ಹೋಗ್ತಾನೆ, ಅಲ್ಲಿ ಅಗಿಸ್ತಾನೆ. ಅಲ್ಲಿ ಅಧಿಕಾರಿಗಳಿಗೆ ಅವನು ಹೇಳ್ತಾನೆ ಇದು ಪೋಸ್ಟ್ ಮಾರ್ಟಮ್ ಆಗಿತ್ತು, ಡಾಕ್ಟರ್ ಬಂದಿದ್ರು, ಆಮೇಲೆ ಪೊಲೀಸರು ಇದ್ರು ಅಂತ ಹೇಳ್ತಾನೆ. ಹಂಗಿದ್ರೆ ಅದು ಆಥರೈಸ್ಡ್ ಆಗಿ ಅಧಿಕೃತವಾಗಿ ಪೋಸ್ಟ್ ಮಾರ್ಟಮ್ ಮಾಡಿ ಹೋಗಿರುವುದು ಅಂತ ಆಯ್ತಲ್ಲ. ಅಗದಾಗ್ಲೂ ಏನು ಸಿಕ್ಕಿಲ್ಲ. ಇಷ್ಟಿದ್ದಾಗ ಅವರು ಅನುಮಾನಗೊಂಡು ಆತನನ್ನ ಸರಿಯಾಗಿ ವಿಚಾರಣೆಗೆ ಒಳಪಡಿಸಬೇಕು.